ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸಂತೋಷ್. ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಪಿಂಪಲ್ಸ್ ಅಂತೇಳಿದರೆ ಯೌವನ ಪೀಡಕ ಅಂದರೆ ಮೊಡವೆ ಅಂತ ನಾವು ಏನು ಹೇಳ್ತೇವೆ, ಇದರ ಬಗ್ಗೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಮತ್ತು ಇದಕ್ಕೆ ಆಯುರ್ವೇದದಲ್ಲಿ ಹೇಳಿದ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಚಿಕಿತ್ಸೆ ಯಾವುದು ಮತ್ತು ಅದರ ಪ್ರಿಪ್ರೇಷನ್ಸ್ ಯಾವುದೆಲ್ಲ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಚರಕ ಸಂಹಿತೆಯಲ್ಲಿ ಮೊಡವೆಗಳನ್ನು ಅಂದರೆ ಪಿಂಪಲ್ಸ್ ಅನ್ನು ಕ್ಷುದ್ರ ರೋಗಗಳ ಒಳಗೆ ವಿವರಿಸಿದ್ದಾರೆ. ಅಂದರೆ ಸಣ್ಣ ಪ್ರಮಾಣದ ರೋಗದ ಸಾಲಿನಲ್ಲಿ ವಿವರಿಸಿದ್ದಾರೆ. ಇದನ್ನು ಯೌವನ ಪೀಡಕ ಮತ್ತು ಮುಖದೂಷಿಕ ಎಂದು ಹೇಳಿದ್ದಾರೆ. ಹೆಚ್ಚಾಗಿ ಯೌವನಾವಸ್ಥೆಯಲ್ಲಿ ಮುಖದಲ್ಲಿ ಕಾಣಿಸುವುದರಿಂದ ಇದನ್ನು ಯೌವನ ಪೀಡಿಕ ಅಥವಾ ಮುಖದೂಷಿಕ ಎಂದು ಚರಕರು ಹೇಳಿದ್ದಾರೆ. ಚರಕರ ಪ್ರಕಾರ ಮೊಡವೆಗೆ ಕಾರಣವೇನಂತ ಹೇಳಿದರೆ ಹೆಚ್ಚು ಎಣ್ಣೆ ಆಹಾರವನ್ನು ಸೇವಿಸುವುದು ಅಂತೇಳಿದರೆ ಎಣ್ಣೆಯಲ್ಲಿ ಕರೆದ ಆಹಾರವನ್ನು ಜಾಸ್ತಿಯಾಗಿ ತಿನ್ನುವುದು, ಅದೇ ಥರ ಮೊಸರನ್ನು ಜಾಸ್ತಿಯಾಗಿ ಬಳಕೆ ಮಾಡುವುದು, ಅಜೀರ್ಣವಾಗುವುದು ಮತ್ತು ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಮಾಡದೇ ಇರುವುದು, ಮನಸ್ಸಿನ ಅತಿಯಾದ ಒತ್ತಡ ಮತ್ತು ಕೋಪ ಜಾಸ್ತಿ ಮಾಡಿಕೊಳ್ಳುವುದು, ಅದೇ ಥರ ಯೌವನ ಅವಸ್ಥೆಯಲ್ಲಿ ಶುಕ್ರಧಾತುವಿನ ವೃದ್ಧಿ ಅಂತೇಳಿದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಇದರಿಂದಾಗಿ ಯೌವನ ಅವಸ್ಥೆಯಲ್ಲಿ ಮೊಡವೆಗಳು ಕಂಡುಬರುತ್ತದೆ. ಮೊಡವೆಯ ಲಕ್ಷಣ ಹೇಗಿರ್ತದೆ ಅಂತ ಹೇಳಿದರೆ ಆಯುರ್ವೇದ ಪ್ರಕಾರ ಶಾಲ್ಮಲಿ ಕಂಠದಂತೆ ಅಂತ ಹೇಳಿದರೆ ಈ ಗುಳ್ಳೆ ಇದೆಯಲ್ಲ ಅದು ಮುಳ್ಳಿನಂತೆ ಇರ್ತದೆ, ಗಟ್ಟಿಯಾಗಿರ್ತದೆ. ಅದೇ ಥರ ನೋವಿನಿಂದ ಕೂಡಿರ್ತದೆ ಮತ್ತು ಇದು ಮುಖದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದರಿಂದ ಮುಖದ ಕಾಂತಿ ಕಡಿಮೆ ಆಗುತ್ತಾ ಹೋಗ್ತದೆ. ಇದೆಲ್ಲ ಮೊಡವೆಯ ಲಕ್ಷಣವಾಗಿದೆ. ಮೊಡವೆಗೆ ಮನೆಯಲ್ಲಿ ಮಾಡಿಕೊಳ್ಬಹುದಾದ ಆಯುರ್ವೇದಿಕ್ ಔಷಧಿ ಯಾವುದಂತ ಹೇಳಿದರೆ ಇದರಲ್ಲಿ ಎರಡು ವಿಧ. ಒಂದು ಮಂಜಿಷ್ಟ ಬೇಕಾಗ್ತದೆ, ರುಬಿಯಾ ಕಾರ್ಡಿಫೋಲಿಯಾ, ಮತ್ತೊಂದು ಕಹಿಬೇವು. ಇದೆರಡು ಔಷಧಿಗಳು ಬೇಕಾಗ್ತದೆ. ವೀಕ್ಷಕರೇ, ಇದು ಮಂಜಿಷ್ಟ, ರುಬಿಯಾ ಕಾರ್ಡಿಫೋಲಿಯಾ. ಇದನ್ನು ಕನ್ನಡದಲ್ಲಿ ಇಷ್ಟಮಧು ಇಲ್ಲ ಸೋಮಲತ್ ಅಂತ ಕರಿತೇವೆ. ಇದರದ್ದು ನಾವು ಕಷಾಯ ಮಾಡಿಕೊಳ್ಬೇಕು ಮತ್ತು ಇದರದ್ದು ಚೂರ್ಣ ಮಾಡಿಕೊಳ್ಬೇಕು, ಫೈನ್ ಪೌಡರ್ ಮತ್ತು ಕಷಾಯ. ಅದು ಹೇಗೆ ಮಾಡೋದಂತ ಮುಂದೆ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ. ಅದೇ ಥರ ಇದು ನಿಂಬ ಅಂತ ಕರಿತೇವೆ, ನಾವು ಆಯುರ್ವೇದಿಕಲ್ಲಿ ನಿಂಬ ಅಂತ ಕರಿತೇವೆ. ಅಂತೇಳಿದರೆ ಕಹಿಬೇವು ಅಂತ ಹೇಳ್ತೀವಲ್ಲ, ಅದರದ್ದು ಎಲೆ ಬೇಕಾಗ್ತದೆ. ಇದರದ್ದು ಸ್ವರಸ ಮಾಡಿಕೊಳ್ಬೇಕು. ಸ್ವರಸ ಅಂತೇಳಿದರೆ ಇದರದ್ದು ಜ್ಯೂಸ್ ತೆಗಿಬೇಕು ಮತ್ತು ನಮಗೆ ಇದರದ್ದು ಕಷಾಯ ಮತ್ತು ಚೂರ್ಣ ಮಾಡಬೇಕು. ಅದು ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಥರ ಉಪಯೋಗಿಸ್ಬೇಕಂತ ಹೇಳ್ತೇನೆ. ನೋಡಿ ವೀಕ್ಷಕರೇ, ಮಂಜಿಷ್ಟ ಕೋತವನ್ನು ನಾವು ದೇಹದ ಒಳಗೆ ತಗೊಳ್ಕೊಳ್ಳೋದು, ಅಂದರೆ ನಾವು ಕುಡಿಬೇಕಾಗ್ತದೆ. ಇದು ಮಾಡಿಕೊಳ್ಳುವ ವಿಧಾನ ಹೇಗಂತ ಹೇಳಿದರೆ, ನಾವು 10ರಿಂದ 15 ಗ್ರಾಮಿನಷ್ಟು ಮಂಜಿಷ್ಟವನ್ನು ತೆಗೆದುಕೊಳ್ಬೇಕು. ಅದನ್ನು ನಾವು ಒರಟು ಆದ ಚೂರ್ಣವನ್ನು ಮಾಡಿಕೊಳ್ಬೇಕು. ನೋಡಿ ವೀಕ್ಷಕರೇ, ಈ ಥರ ಒರಟಾದ ಪೌಡ್ರ್ ಆಗಬೇಕು. ಇದು 10ರಿಂದ 15 ಗ್ರಾಮ್ ಮಾತ್ರ ತಗೊಳ್ಬೇಕು. ಒಂದು ದಿವಸಕ್ಕೆ ನಾವು 10ರಿಂದ 15 ಗ್ರಾಮನ್ನು ತಗೊಂಡು ಅದಕ್ಕೆ ನಾವು 16 ಪಟ್ಟು ನೀರು ಹಾಕಬೇಕು. 16 ಪಟ್ಟು ನೀರು ಅಂತೇಳಿದರೆ ಸಾಧಾರಣ 160 ml ಆಗ್ತದೆ. 160 ml ನೀರನ್ನು ಹಾಕಿ ನಾವು ಮಂದಾಗ್ನಿಯಲ್ಲಿ ಕುದಿಸಬೇಕು, ಮೈಲ್ಡ್ ಫೈರಲ್ಲಿ ಕುದಿಸಬೇಕು. ಕುದಿಸಿ ಅದನ್ನು ಕಾಲು ಅಂಶಕ್ಕೆ ಇಳಿಸ್ಕೊಳ್ಬೇಕು. ನಂತರ ಅದನ್ನು ಸಾಧಾರಣ 40 ml ಅಷ್ಟು ಉಳಿತದೆ. ಅದನ್ನು ನಾವು ಬೆಳಗ್ಗೆ ಮತ್ತು ರಾತ್ರಿ 20 ml ಖಾಲಿ ಹೊಟ್ಟೆಗೆ ಕುಡಿಯಬೇಕಾಗ್ತದೆ. ಇದು ಮಂಜಿಷ್ಟ ಕ್ವಾತ. ನಾವೀಗ ಮಂಜಿಷ್ಟ ಚೂರ್ಣವನ್ನು ಪ್ರಿಪರೇಷನ್ ಮಾಡಬೇಕು. ಒಂದು 10 ಗ್ರಾಮಿನಷ್ಟು ಮಂಜಿಷ್ಟವನ್ನು ತಗೊಂಡು ನಾವು ಅದನ್ನು ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಇದನ್ನು ನಾವು ಬಾಯ ಲೇಪಕ್ಕೆ ಉಪಯೋಗಿಸಬೇಕಾಗ್ತದೆ. ಬಾಯ ಲೇಪ ಅಂದರೆ ಮುಖಕ್ಕೆ ಹಚ್ಕೊಳ್ಳಿಕ್ಕೆ ಉಪಯೋಗಿಸಬೇಕಾಗ್ತದೆ. ಮೊದಲು ನಾವು ಮಂಜಿಷ್ಟ ಚೂರ್ಣವನ್ನು ಮಾಡಿಕೊಳ್ಳುವ. ಮಂಜಿಷ್ಟ ಚೂರ್ಣ ಅಂತ ಹೇಳಿದರೆ ಫೈನ್ ಪೌಡರ್ ಆಗಬೇಕಿದು. ನೋಡಿ ವೀಕ್ಷಕರೇ, ಈ ಥರ ಫೈನ್ ಪೌಡರ್ ಆಗಬೇಕು, ಮಂಜಿಷ್ಟದ್ದು ಫೈನ್ ಪೌಡರ್ ಆಗಬೇಕು. ನಂತರ ಇದನ್ನು ನಾವು ನಿಂಬ ಸ್ವರಸ ಅಂತೇಳಿದರೆ ಕಹಿಬೇವಿನ ಎಲೆಯ ರಸದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಇದು ಕಹಿಬೇವಿನ ಎಲೆ. ನಾವು 2 ಮುಷ್ಟಿಯಷ್ಟು ಕಹಿಬೇವಿನ ಎಲೆಯನ್ನು ತಗೊಂಡು ಕಲ್ವ ಯಂತ್ರ ಅಥವಾ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದರದ್ದು ರಸವನ್ನು ತೆಗಿಬೇಕು. ನೋಡಿ ವೀಕ್ಷಕರೇ, ಕಹಿಬೇವಿನ ಎಲೆಯ ಪೇಸ್ಟ್ ಈ ಥರ ಆಗಬೇಕು. ನಂತರ ಇದರಿಂದ ನಾವು ರಸ ತೆಕ್ಕೊಳ್ಬೇಕು, ಅಂದರೆ ಅದಕ್ಕೆ ಸ್ವರಸ ಅಂತ ಹೇಳ್ತೇವೆ. ನೋಡಿ ವೀಕ್ಷಕರೇ, ಇದು ಮಂಜಿಷ್ಟ ಚೂರ್ಣ, ಫೈನ್ ಪೌಡರ್ ಆಫ್ ಮಂಜಿಷ್ಟ. ಇದನ್ನು ನಾವು 3 ಗ್ರಾಮಿನಷ್ಟು ತಗೊಳ್ಬೇಕು. ಅದಕ್ಕೆ ನಾವು ಈ ಥರ ಕಹಿಬೇವಿನ ಎಲೆಯ ರಸವನ್ನು
ಮಿಶ್ರಣ ಮಾಡಿಕೊಳ್ಬೇಕು. ಮಿಶ್ರಣ ಮಾಡಿಕೊಂಡು ನಾವು ಇದನ್ನು ಬೆಳಿಗ್ಗೆ ಮತ್ತು ರಾತ್ರಿ ದಿನಕ್ಕೆ 2 ಸಲ ಮುಖ ತೊಳೆದ ನಂತರ ಹಚ್ಕೊಳ್ಬೇಕು. 1 ಗಂಟೆಗಳ ಕಾಲ ಇದನ್ನು ಮುಖದಲ್ಲಿ ಇಡಬೇಕು. ನಂತರ ಪುನಃ ಮುಖವನ್ನು ತೊಳೆದುಕೊಳ್ಬೇಕು. ಈ ಥರ ನಾವು 1 ತಿಂಗಳುಗಳ ಕಾಲ ಮಾಡಬೇಕಾಗ್ತದೆ. ಮಂಜಿಷ್ಟದ ಪಾತವನ್ನು ಮಾಡಿ ನಾವು 20 ml ಬೆಳಗ್ಗೆ ಮತ್ತು 20 ml ರಾತ್ರಿ ಊಟದ ಮುಂಚೆನೂ ತೆಗೆದುಕೊಳ್ತಾ 1 ತಿಂಗಳುಗಳ ಕಾಲ ತೆಗೆದುಕೊಂಡ್ರೆ ಇದು ರಕ್ತ ಶುದ್ಧಿ ಮಾಡ್ತದೆ. ಅದೇ ಥರ ಮಂಜಿಷ್ಟದ ಚೂರ್ಣ ಮತ್ತು ಕಹಿಬೇವು ಎಲೆಯ ರಸವನ್ನು ಮಿಶ್ರಣ ಮಾಡಿ ಮುಖಕ್ಕೆ ಲೇಪನ ಮಾಡ್ತಾ ಬಂದರೆ 1 ತಿಂಗಳುಗಳ ಕಾಲ ಬೆಳಗ್ಗೆ ಮತ್ತು ರಾತ್ರಿ ಲೇಪನ ಮಾಡ್ತಾ ಬಂದರೆ ಇದು ಮುಖದ ಮೊಡವೆಯನ್ನು ಗುಣ ಮಾಡಿಸ್ತದೆ. ಮಂಜಿಷ್ಟದಲ್ಲಿರುವ ರಕ್ತ ಶುದ್ಧಿ ಗುಣ ಮತ್ತು ಕಹಿಬೇವು ಎಲೆಯಲ್ಲಿರುವ ಕ್ರಿಮಿನಾಶಕ ಗುಣದಿಂದಾಗಿ ಮೊಡವೆಯನ್ನು ನಾವು ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ. ಇಷ್ಟು ಹೇಳಿ ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.